everyone, welcome to our YouTube channel. So this will be Evolve Back Hampidu stay vlog ಆಗಿರುತ್ತೆ. So when we planned for Hampi, the main intention ಇತ್ತಿದೆ that we wanted to stay at this beautiful Evolve Back property. ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ we thought this was the right time to just go ahead with it ಅಂತ. ನಾವು ಜಸ್ಟ್ ಒನ್ ಡೇಗೆ ಮಾತ್ರ ಇಲ್ಲಿ ಸ್ಟೇ ಆಪ್ಷನ್ನ ಆಪ್ಟ್ ಮಾಡಿದ್ವಿ. ದಟ್ ವಾಸ್ ಬಿಕಾಸ್ ಅಲ್ಲಿ ಕಂಪ್ಲೀಟಾಗಿ ಪ್ರಾಪರ್ಟಿ ಬುಕ್ ಆಗಿತ್ತು. ಸೊ ನಾವು ಪ್ರಾಪರ್ಟಿನ ಸೆಕೆಂಡ್ ಡೇ ಆಫ್ ಹಂಪಿ ಟ್ರಿಪ್ಪಲ್ಲಿ ಪ್ಲ್ಯಾನ್ ಮಾಡಿದ್ದು. ಸೆಕೆಂಡ್ ಡೇ ಅರೌಂಡ್ 1 o'clockಗೆ ನಾವು ಚೆಕ್-ಇನ್ ಆಗಬೇಕಿತ್ತು, ಬಟ್ ವಿ ಚೆಕ್-ಇನ್ ಸ್ವಲ್ಪ ಮುಂಚೆನೇ ಚೆಕ್-ಇನ್ ಆದ್ವಿ, ಅರೌಂಡ್ 11 o'clock. ಸೊ ನಮಗೆ ರೂಮ್ ಪ್ರೊವೈಡ್ ಮಾಡೋಕ್ಕಿಂತ ಮುಂಚೆ ವಿ ಡಿಡ್ ಅ ಹೋಲ್ ಪ್ರಾಪರ್ಟಿ ಟೂರ್. ಅದಕ್ಕಿಂತ ಮುಂಚೆ ಲಂಚು ಮಾಡ್ಕೊಂಡಿದ್ವಿ ನಾವು. ಲಂಚ್ ತುಂಬಾ ಚೆನ್ನಾಗಿತ್ತು. ನಮಗೆ ಪ್ಯಾಕೇಜಲ್ಲಿ ಲಂಚ್ ಇನ್ಕ್ಲೂಡ್ ಇರಲಿಲ್ಲ, ಸೊ ವಿ ಹ್ಯಾಡ್ ಟು ಆರ್ಡರ್ ಅ ಲಂಚ್. ಆರ್ಡರ್ ಮಾಡಿಕೊಂಡು ಪ್ರಾಪರ್ಟಿನ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇಟ್ ವಾಸ್ ಒನ್ ಆಫ್ ಮೈ ಚೆಕ್ ಲಿಸ್ಟಲ್ಲಿ ಇದ್ದಿದ್ದಂಥ ಪ್ರಾಪರ್ಟಿ ದಟ್ ಐ ವಾಂಟ್ ಟು ಸ್ಟೇ ದೇರ್ ಅಂತ. ಸೊ ನಮ್ಮ ರೂಮ್ ಹೆಂಗಿತ್ತು ಅಂತ ನೋಡೋಣ. ನಾವು ಚೂಸ್ ಮಾಡಿದ್ದು ನಿವಾಸ ಅಂತ. ಸೊ ದಿಸ್ ದೇರ್ you'll have a sofa here, and this is your coffee station, and towards your right you have this massive bed. ಇಲ್ಲಿ ಸ್ಪೆಷಾಲಿಟಿ ಏನಂತ ಅಂದರೆ you have cards here to ask them change the blanket also. So ಇಲ್ಲಿ ಏನು blanket ನೋಡ್ತಾ ಇದ್ದೀರಾ, you can also ask them to change this according to your preference. And another one which I was actually very happy about is you have cards here. This is your the little book pillow anta. If you have any preferences in your pillows and how you want your pillows to be, you can check that book and let them know what kind of pillow you actually need during your stay here. And then again we have a cozy corner here, and this very vintage style royal seating area. And yeah, so right opposite to bed you also have a table and a stand with a massive mirror. And this is your TV station, and this is your jacuzzi area. Yes, we have a jacuzzi there, and also inside there is also bathtub. So again a sitting area here, and you come up to this massive swimming pool. You can see how beautiful it is. That is where your candlelight dinners are set up. So ನೀವೇನಾದ್ರು ಕ್ಯಾಂಡಲೈಟ್ ಡಿನ್ನರ್ಗೆ ಮುಂಚೆನೇ ಅವ್ರಿಗೆ ಇನ್ಫಾರ್ಮ್ ಮಾಡಿದರೆ ಈವ್ನಿಂಗ್ಸಲ್ಲಿ ನಿಮ್ಮ ಕ್ಯಾಂಡಲೈಟ್ ಡಿನ್ನರ್ ಅಲ್ಲಿರುತ್ತೆ ಆ ಮಂಟಪದಲ್ಲಿ. So there's a huge massive swimming pool. So this is the balcony. This is like a sit out area which opens up to this massive swimming pool. Let's see what's there in the washroom. Bathroom. So this is the washroom, the bathtub, and outside ನೀವಾಗಲೇ ನೋಡಿರೋ ಥರ there's a jacuzzi. That's a sit out. So you can also operate privacy. The privacy, you have a switchboard here. Press that, the curtains are down. ಸೊ ನಾವು ಇನಿಷಿಯಲಿ ಅಂದ್ಕೊಂಡಿದ್ದು ನಾವು ಜಲ್ಮಹಲ್ ಅಂದರೆ ಆಚೆ ಕಡೆ ಪ್ರೈವೇಟ್ ಪೂಲ್ ಇರೋವಂಥ ಪ್ರಾಪರ್ಟಿ ಇರಬೇಕಂತ. ಬಟ್ ನಾವು ಬುಕ್ಕಿಂಗ್ ಮಾಡೋ ಟೈಮಿಗೆ ಕಂಪ್ಲೀಟ್ ಆಗಿದೆ, ಎಂಟೈರ್ ಪ್ರಾಪರ್ಟಿ ವಾಸ್ ಫಿಲ್ಡ್. ನಮಗೆ ಸಿಕ್ಕಿದ್ದೆ 2 ರೂಮ್, ದಟ್ ವಾಸ್ ನಿವಾಸ. ಸೊ ನಾವು ಸರಿ ಈ ಸತಿ ಅಲ್ಲಿರೋಣ, ನೆಕ್ಸ್ಟ್ ಟೈಮ್ ವೆನ್ ವಿ ಕಮ್ ವಿಲ್ ಗೋ ಟು ದ ಪ್ರೈವೇಟ್ ಪೂಲ್ ಪ್ರಾಪರ್ಟಿ ಅಂತ ಅಂದ್ಕೊಂಡ್ವಿ. ಬಟ್ ದಿಸ್ ವಾಸ್ ನೋ ಲೆಸ್. ಅಫ್ಕೋರ್ಸ್ just like any other 7-star hotel, ಅಲ್ಲಿರೋ ಫೆಸಿಲಿಟಿ, ದ ಟ್ರೀಟ್ಮೆಂಟ್ ವಾಸ್ ಎವ್ರಿಥಿಂಗ್ ವಾಸ್ ಜಸ್ಟ್ ಟಾಪ್ ನಾಚ್. ಅಲ್ಲೇ ಇದ್ದ ಲೈಬ್ರರಿ ಇರ್ಬೋದು, ಸ್ಪಾ ಏರಿಯಾ.
ಸೊ ದಿಸ್ ವಾಸ್ ದ ಸ್ಪಾ ಏರಿಯಾ. ಅಲ್ಲಿ ಲೈಬ್ರರಿ ಕೂಡ ಇತ್ತು. ಸ್ವಲ್ಪ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಕಂಪ್ಲೀಟ್ ಪ್ರಾಪರ್ಟಿನ ನಾನು ಎಕ್ಸ್ಪ್ಲೋರ್ ಮಾಡಬೇಕಂತ ನಂಗೆ ಮೈಂಡಲ್ಲಿತ್ತು. ಇನ್ನೊಂದು ಏನಂದರೆ ವೆನ್ ವಿ ಎಂಟರ್ಡ್ ದ ಪ್ರಾಪರ್ಟಿ, ನಾವು ನಮ್ಮ ಕಾರಲ್ಲಿ ಬಂದಿದ್ವಿ. ಸೊ ಅದಕ್ಕೆ ರೋಸ್ ಪೆಟಲ್ಸ್ ಎಲ್ಲ ಹಾಕೊಂಡು ವೆಲ್ಕಮ್ ಮಾಡಿದರು. ನಾನು ಇನ್ನೊಂದು ಸತಿ ಹೋಗಿ ರಿಕ್ವೆಸ್ಟ್ ಮಾಡಿ, ದೇ ವಾಸ್ ಸೋ ಹಂಬಲ್ ಇನಫ್. ನಾನು ವಿಂಟೇಜ್ ಕಾರಲ್ಲೇ ಎಂಟ್ರಿ ತೊಗೋಬೇಕು ಅಂತ ಅಂದ್ಕೊಂಡು ವಿ ಹ್ಯಾಡ್ ಗಾನ್. ಸೊ ವಿಂಟೇಜ್ ಕಾರಲ್ಲಿ ಮತ್ತೆ ಅದನ್ನ ಕರ್ಕೊಂಡೋಗಿ ದೇ ಗೇವ್ ಅಸ್ ದಟ್ ರಾಯಲ್ ಎಂಟ್ರೆನ್ಸ್ ವಿತ್ ರೋಸ್ ಪೆಟಲ್ಸ್. ಅದನ್ನೆಲ್ಲ ಶವರ್ ಮಾಡಿ ನಮಗೆ ಈ ವಿಂಟೇಜ್ ಕಾರಲ್ಲೂ ಕೂಡ ಆಚೆ ಕಡೆ ಪ್ರಾಪರ್ಟಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ದ ಡ್ರೈವರ್ ಅವರೆಷ್ಟು ಸ್ಕಿಲ್ಡ್ ಆಗಿದ್ರು ಅಂದರೆ ನಮ್ಗೆ ಅಲ್ಲಿ ತುಂಬ ಚೆನ್ನಾಗಿರೋ ಫೋಟೋಸ್ನ ಲೈಕ್ ಅ ಪ್ರೋ ಲೆವೆಲ್ ಫೋಟೋಸ್ನ ನಮಗೆ ಶೂಟ್ ಮಾಡಿಕೊಟ್ರು. ಅದಾದಮೇಲೆ ವಿ ಹ್ಯಾಡ್ ಹೈ ಟೀ. ಯು ಕ್ಯಾನ್ ಸಿ ಹೌ ಬಿಗ್ ದ ಸ್ಪ್ರೆಡ್ ಇಸ್. ಟೀಸಲ್ಲಿ ಆಪ್ಷನ್ಸ್ ಇತ್ತು, ಕಾಫೀಸಲ್ಲಿ ಆಪ್ಷನ್ಸ್ ಇತ್ತು. ವಿ ಹ್ಯಾಡ್ ಅ ಲೈವ್ ಕೌಂಟರ್ ದೇರ್ ಆ್ಯಂಡ್ ಆ ಟೈಮಿಗೆ ಇಟ್ ವಾಸ್ ಆಲ್ಸೋ ಡ್ರಿಸ್ಲಿಂಗ್. ಸೊ ದ ಎಂಟೈರ್ ವೈಬ್ ವಾಸ್ ವೆರಿ ಅಮೇಝಿಂಗ್. ಇನ್ನೊಂದು ಏನಂದರೆ ವಿ ಹ್ಯಾಡ್ ಅ ಗೋಲಾ ಸ್ಟೇಷನ್. ಸೊ ನಮ್ಮ ಫ್ಲೇವರ್ಡ್ ನಮ್ಗೆ ಯಾವ ಫ್ಲೇವರ್ ಬೇಕು ಆ ಫ್ಲೇವರ್ ಗೋಲಾನು ಅಲ್ಲಿ ಪ್ರಿಪೇರ್ ಮಾಡಿಕೊಟ್ರು ಹೈ ಟೀ ಟೈಮಲ್ಲಿ. ಗುಡ್. This was definitely one of the magical moments ನಮ್ಮ ಸ್ಟೇಯಲ್ಲಿದ್ದು. ಸೊ ದ್ಯಾಟ್ ಲಿಟಲ್ ಬಾಯ್ ಎಷ್ಟು ಚಂದ ಫ್ಲೂಟ್ನ ನುಡ್ಸೋದಂದರೆ ದ ಎಂಟೈರ್ ಪ್ರಾಪರ್ಟಿಗೆ ಅವರು ಧೂಪ ಇಟ್ಕೊಂಡು ದೇ ಗೋ ಆನ್ ಅ ಅರೌಂಡ್ 6 o'clock. ಸೊ ಹೈ ಟೀ ಆದಮೇಲೆ ನಾವು ಜಕೂಸಿಲಿ ಅರೌಂಡ್ 1.5 hour ಕೂಡ ಸ್ಪೆಂಡ್ ಮಾಡಿದ್ವಿ. ತುಂಬ ರಿಲ್ಯಾಕ್ಸಿಂಗ್ ಅನಿಸ್ತು. ಅದಾದಮೇಲೆ ವಿ ಹ್ಯಾಡ್ ಟು ಎಟ್ ಡೌನ್ ಟು ದ ಡಿನ್ನರ್ ಆ್ಯಂಡ್ ಬ್ರೇಕ್ಫಾಸ್ಟ್ ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿತ್ತು. ಸೊ ನಾನು ಅಂದ್ಕೊಂಡೆ ಓಕೆ ವೆರೈಟಿ ತುಂಬ ಏನಿರಲ್ಲ ಅಂತ. ಬಟ್ ಅಗೇನ್ ತುಂಬ ದೊಡ್ಡ ಸ್ಪ್ರೆಡ್ ಇತ್ತು. ಆ್ಯಂಡ್ ನಮಗೆ ಮಟನಲ್ಲಿ 5 to 6 ವೆರೈಟೀಸು, ಚಿಕನಲ್ಲಿ ವೆರೈಟೀಸು ಆ್ಯಂಡ್ ವೆಜ್ಜಲ್ಲೂ ತುಂಬ ಆಪ್ಷನ್ಸ್, ಡೆಸರ್ಟ್ಸ್ ಎಲ್ಲ ಅಮೇಝಿಂಗ್ ಆಗಿತ್ತು. ಡಿನ್ನರ್ ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಮಾರ್ನಿಂಗ್ ನಾವೆತ್ತು ವಿ ವಾಂಟೆಡ್ ಟು ಗೋ ಟು ದ ಸ್ವಿಮ್ಮಿಂಗ್ ಪೂಲ್. ಅಲ್ಲಿ ಸ್ವಲ್ಪ ಟೈಮೆಲ್ಲ ಸ್ಪೆಂಡ್ ಮಾಡಿಕೊಂಡು ದ ನೆಕ್ಸ್ಟ್ ಥಿಂಗ್ ವಿಸ್ ನನ್ನ KSIC ಸ್ಯಾರೀಲಿ ನಾನು ಫೋಟೋಸ್ ತೆಗೆಸ್ಕೋಬೇಕು ಈ ಪ್ರಾಪರ್ಟಿಲಿ ಅಂತ ತುಂಬ ಇತ್ತು. ಸೊ ತುಂಬ ಚಂದ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ನಾವು ಬ್ರೇಕ್ಫಾಸ್ಟಿಗೆ ಹೋದ್ವಿ. ಅಗೇನ್ ಬ್ರೇಕ್ಫಾಸ್ಟ್ ಹೀಗೆ ಹೈ ಟೀ ಡಿನ್ನರ್ ತುಂಬ ಮಲ್ಟಿಪಲ್ ಅಮೇಝಿಂಗ್ ಆಪ್ಷನ್ಸ್ ಇತ್ತು. ಅದು ಅಷ್ಟೇ ತುಂಬ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಕೂಡ. ಸೊ ಮನ್ಸು ಇಲ್ಲದೇ ಇದ್ದರೂ ಮನ್ಸು ಮಾಡಿಕೊಂಡು ವಿ ಹ್ಯಾಡ್ ಟು ಚೆಕ್ ಔಟ್ ಫ್ರಮ್ ದ ಪ್ರಾಪರ್ಟಿ. ಏನೇನು ಫಾರ್ಮ್ಯಾಲಿಟೀಸ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಮ್ಮನ್ನ ಯಾವ ರೀತಿ ಅವರು ರಾಯಲಾಗಿ ಎಂಟ್ರಿ ತೊಗೊಂಡ್ರು ಅದೇ ರೀತಿ ನಾವು ಚೆಕ್ಔಟ್ ಟೈಮಲ್ಲೂ ತುಂಬ ರಾಯಲಾಗಿ ನಮ್ಮನ್ನ ಸೆಂಡ್ ಆಫ್ ಕೂಡ ಮಾಡಿದ್ರು. ತಿಲಕ್ಕೆಲ್ಲ ಇಟ್ಟು ಹ್ಯಾಪಿ ಸೆಂಡ್ ಆಫ್ ಅಂತ ಹೇಳಿ, ಹ್ಯಾಪಿ ಜರ್ನಿ ಅಂತ ಹೇಳಿ ನಮ್ಮನ್ನ ಕಳಿಸ್ಕೊಟ್ರು. ಆ್ಯಂಡ್ ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಡೇಸ್ ಆ್ಯಂಡ್ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಇವಾಲ್ವ್ ಬ್ಯಾಕ್ ಹಂಪಿ ಅಗೇನ್.